13ನೇ ಅಧ್ಯಾಯದ 14ನೇ ಶ್ಲೋಕ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಸರ್ವತಃ ಪಾಣಿಪಾದಂ ತತ್ ಸರ್ವತಃ ಅಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮತ್ ಅಂತ ಬಿಡಿಸ್ಕೊಳ್ಬೇಕು. ಲೋಕೆ ಸರ್ವಂ ಆವೃತ್ಯ ತಿಷ್ಠತಿ. ಸರ್ವತಃ ಪಾಣಿಪಾದಂ ತತ್ ಅಂದ್ರೆ ಆ ಭಗವಂತ, ಹಿಂದೆ ನಾವು ವಿಶ್ವರೂಪ ದರ್ಶನ ಯೋಗವನ್ನು ನೋಡಿದ್ದೇವೆ, 11ನೇ ಅಧ್ಯಾಯ. ಅವನ ಅವಯವಗಳು ಎಲ್ಲಾ ಕಡೆ ಇದೆ. ತತ್ ಅಂದ್ರೆ ಅದು ಅಂತ ಅರ್ಥ. ಅದು ಒಂದೇ, ಅದು ಆ ಪರಬ್ರಹ್ಮ. ಆ ಪರಬ್ರಹ್ಮ ಎಂಬುವವನು ಸರ್ವತಃ ಪಾಣಿಪಾದಂ, ಸರ್ವತಃ ಎಲ್ಲಾ ಕಡೆಯಲ್ಲೂ ಅವನ ಕೈಕಾಲುಗಳು ಇದ್ದಾವೆ. ಅಥವಾ ಅವನ ದೇಹದ ಎಲ್ಲಾ ಅವಯವಗಳಲ್ಲೂ ಕೂಡ ಪಾಣಿಪಾದಗಳಿದ್ದಾವೆ. ದೇಹದ ಎಲ್ಲಾ ಕಡೆಯಲ್ಲೂ ಕೂಡ. ನಮಗೆ ಕೈಕಾಲು ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಮಾತ್ರ. ಆದ್ರೆ ಭಗವಂತನಿಗೆ ಹಾಗಲ್ಲ. ಭಗವಂತನಿಗಾಗಬೇಕಾದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಈ ರೀತಿಯಾಗಿ ಅವನ ಅವಯವಗಳಿದ್ದಾವೆ. ಅವನ ದೇಹದಲ್ಲೂ ಎಲ್ಲಾ ಕಡೆಯಲ್ಲೂ ಮತ್ತು ಜಗತ್ತಿನಲ್ಲೂ ಎಲ್ಲಾ ಕಡೆಯಲ್ಲೂ ಕೂಡ ಭಗವಂತನ ಅವಯವಗಳಿದ್ದಾವೆ ಅನ್ನೋದು ಅಭಿಪ್ರಾಯ. ಸರ್ವತಃ ಪಾಣಿಪಾದಂತ ಸರ್ವತಃ ಅಕ್ಷಿ ಶಿರೋಮುಖಂ, ಭಗವಂತನ ಅಕ್ಷಿ ಅಂದರೆ ಕಣ್ಣು, ಭಗವಂತನ ಶಿರಸ್ಸು ತಲೆ ಮತ್ತು ಭಗವಂತನ ಮುಖ, ಅದು ಎಲ್ಲಾ ಕಡೆ ಇದೆ. ನಾವು ಗಮನಿಸಬೇಕಾದದ್ದು ಕಣ್ಣಿನ ಕೆಲಸ ಏನು? ನೋಡುವಂಥದ್ದು. ನೋಡಿ, ಇಲ್ಲಿ ಕೈ, ಕಾಲು, ಕಣ್ಣು, ತಲೆ ಮತ್ತು ಬಾಯಿ ಇಷ್ಟು ಹೇಳ್ತಾ ಇದ್ದಾರೆ. ಭಗವಂತನ ಕೈಕಾಲುಗಳು ಎಲ್ಲಾ ಕಡೆ ಇದೆ. ಅಂದ್ರೆ ನಾವು ಎಲ್ಲಿಂದನೇ ಕೊಡ್ಲಿ ಭಗವಂತನಿಗೆ, ಭಗವಂತನ ಕೈ ಎಲ್ಲಾ ಕಡೆ ಇದೆ ಅನ್ನೋದಾಗಿ ನಾವು ನಮ್ಮ ಮನೆಗಳಲ್ಲಿ ಭಗವಂತನಿಗೆ ಅರ್ಪಣೆ ಮಾಡುವುದನ್ನು ಭಗವಂತ ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ಅವನ ಕೈ ಎಲ್ಲಾ ಕಡೆ ಇದೆ. ನಮ್ಮ ಮನೆಯಲ್ಲೂ ಅವನ ಕೈ ಇದೆ. ಹಾಗೆ ನಾವು ನಮ್ಮ ಮನೆಯಲ್ಲಿ ಮಾಡತಕ್ಕಂಥ ತಪ್ಪುಗಳಿಗೂ ಭಗವಂತ ಶಿಕ್ಷೆ ಕೊಡ್ತಾನೆ. ಯಾಕೆ? ಅವನ ಕಾಲು ಎಲ್ಲ ಕಡೆ ಇದೆ. ನಾವು ಪ್ರತಿಯೊಂದು ಕ್ಷಣದಲ್ಲಿ ಮಾಡತಕ್ಕಂಥ ಕೆಲಸಗಳನ್ನು ಭಗವಂತ ನೋಡುತ್ತಾನೆ. ಯಾಕೆ? ಅವನ ಕಣ್ಣು ಎಲ್ಲ ಕಡೆಯಲ್ಲಿದೆ. ಭಗವಂತನ ತಲೆ ಉತ್ತಮಾಂಗ ಶಿರಸ್ಸು, ನಾವು ಮಾಡಿದ್ದೆಲ್ಲವನ್ನೂ ಕೂಡ ಅವನು ಯಾವಾಗಲೂ ನೆನ್ಪಿಟ್ಕೊಂಡಿರ್ತಾನೆ. ಯಾಕಂದ್ರೆ ಅವನ ತಲೆ ಎಲ್ಲ ಕಡೆ ಇದೆ. ಯಾವಾಗಲೂ ಅವನ ತಲೆ ಇದ್ದೇ ಇರುತ್ತೆ. ನಾವು ಮಾಡಿದ್ದೆ ಮರ್ತ್ಬಿಡ್ಬೋದು, ಆದ್ರೆ ದೇವರು ನಾವು ಮಾಡಿದ್ದೆ ಮರೆಯೋದಿಲ್ಲ. ದೇವರ ಬುದ್ಧಿಯಲ್ಲೆಲ್ಲವೂ ಕೂಡ ಅದು ಸ್ಟಾಕ್ ಆಗಿರುತ್ತೆ. ದೇವರು ನಮ್ಮ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ನಮಗೆ ಶಿಕ್ಷೆಗಳನ್ನ, ಒಳ್ಳೆಯದನ್ನ ಮಾಡ್ತಾ ಇರ್ತಾನೆ. ಅವನ ಮುಖ ಅಂದ್ರೆ ಬಾಯಿ ಅಂತ ಅರ್ಥ. ನಾವು ತಿನ್ಲಿಕ್ಕೆ ಬಳಸ್ತಕ್ಕಂಥ ಸಾಧನ ಅದು ಬಾಯಿ. ನಾವು ದೇವರಿಗೆ ಎಲ್ಲೇ ಅರ್ಪಣೆ ಮಾಡಿದ್ರು ದೇವರದನ್ನು ಸ್ವೀಕಾರ ಮಾಡ್ತಾರೆ. ಈಗ ಅವನ ಮುಖ ಸರ್ವಮುಖ, ಎಲ್ಲ ಕಡೆಯಲ್ಲೂ ಕೂಡ ಅವನ ಮುಖ ಇದೆ. ಸರ್ವದ ಶ್ರುತಿ ಮತ್ತು ಅವನ ಕಿವಿ ಅದು ಎಲ್ಲಾ ಕಡೆಯಲ್ಲೇ ಇದೆ. ನಾವು ಎಲ್ಲೇ ಏನೇ ಮಾತಾಡಿದ್ರು, ಎಷ್ಟೇ ಗುಟ್ಟಾಗಿ ಮಾತಾಡಿದ್ರು, ಯಾರ್ದೋ ಒಬ್ರು ಕಿವಿ ಒಳಗಡೆ ಹೋಗಿ ಹೇಳ್ತೇವೆ, ಕಿವಿ ಹತ್ರ ಹೋಗಿ ಹೇಳ್ತೇವೆ, ಮತ್ತೊಬ್ಬರಿಗೆ ಗೊತ್ತಾಗಬಾರ್ದು ಅಂತ ಹೇಳ್ತೀವಿ ಅಂದ್ರು, ಅವರ ಕಿವಿಯಲ್ಲೂ ಭಗವಂತ ಇದ್ದಾನೆ. ಹಾಗಾಗಿ ಸರ್ವತ ಶ್ರುತಿ ಮತ್ತು ಭಗವಂತನ ಕಿವಿ ಎಂಬುವ ನಾವು ಗುಟ್ಟಾಗಿ ಹೇಳಿದ್ದು ಯಾರಿಗೆ ಹೇಳಿರ್ತೀವೋ ಅವ್ರಿಗೆ ಕೇಳದೇ ಇರ್ಬೋದು, ಆದ್ರೆ ದೇವರಿಗೆ ಕೇಳಿರುತ್ತೆ. ಭಗವಂತ ಸರ್ವತ ಶ್ರುತಿ ಮತ್ತು. ಹಾಗಾಗಿ ಗುಟ್ಟು, ನಾವು ಲೌಕಿಕವಾಗಿ ಗುಟ್ಟನ್ನ ಕಾಪಾಡಬಹುದೇ ಹೊರತಾಗಿ ದೇವರ ಹತ್ರ ಏನನ್ನು ಗುಟ್ಟು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ದೇವರಿಗೆ ಎಲ್ಲವೂ ಕೂಡ ಗೊತ್ತಾಗತ್ತೆ. ಸರ್ವತ ಶ್ರುತಿ ಮತ್ತು ಲೋಕೆ ಸರ್ವಂ ಆವೃತ್ತ ತಿಷ್ಠತಿ. ದೇವರು ಎಲ್ಲವನ್ನೂ ಆವರಿಸಿಕೊಂಡ ಭಗವಂತ ಇದ್ದಾನೆ. ಅವನು ಇಲ್ಲೇ ಇರತಕ್ಕಂಥ ಒಂದು ಜಾಗ, ಭಗವಂತನ ಅವಯವಗಳು ಇಲ್ಲೇ ಇರತಕ್ಕಂಥ ಒಂದು ಜಾಗ ಆಗ್ಲಿ, ಅಥವಾ ಭಗವಂತನೇ ಇಲ್ಲೇ ಇರತಕ್ಕಂಥ ಒಂದು ಜಾಗ ಅಂತಾಗ್ಲಿ, ಅದು ಭಗವಂತನಿಗೆ ಇವೇ ಇಲ್ಲ. ಭಗವಂತ ನೋಡಿ ಎಲ್ಲಾ ಕಡೆ ಇದ್ದಾನೆ, ಎಲ್ಲದರಲ್ಲೂ ಇದ್ದಾನೆ. ಆದರೂ ಕೂಡ ನಮ್ಗೆ ಯಾವುದೇ ರೀತಿಯಾಗಿರತಕ್ಕಂತಹ ಅಂಟು ನಂಟುಗಳು, ಬಾಂಧವ್ಯಗಳು ಯಾವುದು ಕೂಡ ಭಗವಂತನಿಗಿಲ್ಲ. ಭಗವಂತ ತ್ರಿಗುಣಾತೀತನಾದವನು, ತ್ರಿಗುಣಾತೀತನಾಗಿರತಕ್ಕ ಭಗವಂತ. ಈ ಭಗವಂತನ ಕೈಗಳು, ಕಾಲುಗಳು, ಕಿವಿಗಳು, ಮುಖ, ಬಾಯಿ, ಕಣ್ಣು ಅದೆಲ್ಲವೂ ಕೂಡ ಎಲ್ಲಾ ಕಡೆಯಲ್ಲೂ ಇರುವಂಥದ್ದು. ಈ ದೃಷ್ಟಿಯಲ್ಲಿ ನಾವು ಭಗವಂತನನ್ನ ಕಾಣಬೇಕು. ಹಾಗಾಗಿ ನೋಡಿ, ಭಗವಂತ ಅಂದ್ರೆ ಸರ್ವಜ್ಞ. ಯಾಕೆ? ಸರ್ವಂ ಜಾನಾತೀತಿ ಸರ್ವಜ್ಞ, ಎಲ್ಲವನ್ನೂ ತಿಳಿದವರನ್ನ ಸರ್ವಜ್ಞ ಅಂತ ಕರೆಯೋದು. ಭಗವಂತನ ಈ ಅವಯವಗಳು ಎಲ್ಲಾ ಕಡೆ ಇರೋದ್ರಿಂದ ಅವನಿಗೆ ಎಲ್ಲಾ ಸಂದರ್ಭದಲ್ಲೂ ಎಲ್ಲವೂ ಗೊತ್ತಾಗ್ತಾನೆ ಇರತ್ತೆ. ಹಾಗಾಗಿ ಭಗವಂತ ಸರ್ವಜ್ಞ. ಅದಕ್ಕೆ ಭಗವಂತನನ್ನ ಸರ್ವಗತ, ಅವನು ಸರ್ವಗತ, ಎಲ್ಲಾ ಕಡೆ ಇದ್ದಾನೆ. ಮತ್ತು ಸರ್ವ ಸಮರ್ಥ, ಎಲ್ಲವನ್ನು ತಿಳಿಯುವ ಸಾಮರ್ಥ್ಯ.
ತಿಳಿದು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡುವಂತ ಸಾಮರ್ಥ್ಯ ಭಗವಂತನಿಗೆ ಇದೆ. ಇದೆಲ್ಲವನ್ನು ಕೂಡ ಶ್ರುತಿ ಹೇಳ್ತಾ ಇರುವಂತದ್ದು. ವೇದಮಂತ್ರಗಳ ಈ ರೀತಿಯಾಗಿ ಭಗವಂತನನ್ನ ನಿರೂಪಣೆ ಮಾಡ್ತಾ ಇದೆ ಎನ್ನುವ ಅಭಿಪ್ರಾಯ. ಸರ್ವತಃ ಎಲ್ಲಾ ಕಡೆಯಲ್ಲಿಯೂ ಆ ಪರಬ್ರಹ್ಮನು ಪಾಣಿಪಾದಂ ಕೈಕಾಲಗಳು ಉಳ್ಳವನು. ಸರ್ವತಃ ಎಲ್ಲಾ ಕಡೆಯಲ್ಲಿಯೂ ಅಕ್ಷಿ ಶಿರೋಮುಖಂ ಕಣ್ಣು, ತಲೆ ಮತ್ತು ಬಾಯಿ ಉಳ್ಳವನು. ಸರ್ವತಃ ಎಲ್ಲಾ ಕಡೆಯಲ್ಲಿಯೂ ಶ್ರುತಿಮತು ಉಳ್ಳವನು. ಲೋಕೆ ಜಗತ್ತಿನಲ್ಲಿ ಸರ್ವಂ ಎಲ್ಲವನ್ನೂ ಆವರಿಸಿಕೊಂಡು ತಿಷ್ಠತಿ ನಿಂತಿದ್ದಾನೆ. ಈ ಭಗವತ್ ತತ್ವ ಅನ್ನೋದು ಅದು ವ್ಯಾಪ್ಯವಾದದ್ದು, ಎಲ್ಲೆಡೆಯೂ ಇರುವಂಥದ್ದು. ಅದು ಇಲ್ಲೇ ಇರತಕ್ಕಂಥ ಒಂದೇ ಒಂದು ಚಿಕ್ಕ ಜಾಗವೂ ಕೂಡ ಇಲ್ಲ ಅನ್ನೋ ದೊಡ್ಡ ಅಭಿಪ್ರಾಯ. ಸರ್ವತಃ ತತ್ ಸರ್ವತೋಕ್ತಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಕೃಷ್ಣ.